ಇವರು ಶಾಲೆಯ ಮೆಟ್ಟಿಲು ಹತ್ತದೇ ಇದ್ರು ಕೂಡ ಕಿತ್ತಲೆ ಹಣ್ಣನ್ನ ಮಾರಿ ಒಂದು ಶಾಲೆಯನ್ನ ಕಟ್ಟಿದಂತವರು. ಇವತ್ತು ನಮ್ಮೊಂದಿಗೆ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ಅರೆಕಳ ಆಜಬ್ ಅವರು ಇದ್ದಾರೆ. ನಾನು ಬಾಲ ಬಡತನಲ್ಲಿ ಹುಟ್ಟಿ ಬೆಳೆದವನು. ಒಮ್ಮಚಿಂತ ಕೇಳೊಂದು ಇತ್ತು. ಆಗ ಭಾಳ ಮುಜಿಂಗಾರ ಆದೆ ನಾನು. ನನ್ನ ಇಂಗ್ಲೀಷ್ನಲ್ಲಿ ಕೇಳಿಗೂ ನನಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಅಂಥೊಂದು ಪರಿಸ್ಥಿತಿ ಇತ್ತು. ಬೆಳಿಗ್ಗೆ 11 ಗಂಟೆ ಒಂದು ರೇಷನ್ ಅಂಗಡಿ ಕೀನಿದ್ದೇನೆ. ಒಂದು ಡೆಲ್ಲಿಯಿಂದ ಇದೇ ಮೊಬೈಲ್ ಫೋನ್ ಬಂತು, ಅಜಬ್ ಬಾಯ್ ಅಂತ. ನನಗೆ ಹಿಂದಿಯಲ್ಲಿ ಮಾತಾಡಲಿಕ್ಕೆ ಗೊತ್ತಿರಲಾದ ನಾನು ಬಸ್ ಅಂತ ಇದ್ದರೆ ಫೋನನ್ನು ಬರ್ಕೊಟ್ಟು ಅವನಿಗೆ ಪದ್ಮಶ್ರೀ ರೆಕ್ರೂಟ್ಮೆಂಟ್ ಏನಾಗ ಅವ್ರು ಫೋನ್ ಇಟ್ಟುಬಿಟ್ರು. ದೇಶದ ಪ್ರಧಾನಮಂತ್ರಿ ಹತ್ತಿರ ಇದ್ದರು, ರಾಷ್ಟ್ರಪತಿಯವರು ಪದ್ಮಶ್ರೀ ಕೊಟ್ಟು ನನಗೆ ಸನ್ಮಾನ ಮಾಡಿ ಇವತ್ತು ಹೆಮ್ಮೆ ಆಗ್ತದೆ. ಕಿತ್ತಲೆ ಬುಟ್ಟಿಯಲ್ಲಿ ಅರಿದರ ಅಕ್ಷರ ಕನಸು. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ಪಬ್ಲಿಕ್ ಇಂಪ್ಯಾಕ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವರು ಶಾಲೆಯ ಮೆಟ್ಟಿಲು ಹತ್ತದೇ ಇದ್ದರೂ ಕೂಡ ಕಿತ್ತಲೆ ಹಣ್ಣನ್ನು ಮಾರಿ ಒಂದು ಶಾಲೆಯನ್ನು ಕಟ್ಟಿದಂಥವರು. ಶಾಲೆಯ ಮೆಟ್ಟಿಲು ಹತ್ತದೇ ಇದ್ದರೂ ಕೂಡ ಈ ವ್ಯಕ್ತಿಯ ಜೀವನ ಚರಿತ್ರೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಠ್ಯವಾಗಿದೆ. ಕನ್ನಡಪ್ರಭ ಇವರನ್ನು ವರ್ಷದ ವ್ಯಕ್ತಿ ಅಂತ ಒಂದು ಗೌರವಿಸಿದೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ದೊರೆತಿದೆ. ಅದರ ಜೊತೆಗೆ ಭಾರತ ಸರ್ಕಾರದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿ ಕೂಡ ಇವರನ್ನು ಆರಿಸಿಕೊಂಡು ಬಂದಿದೆ. ಇವತ್ತು ನಮ್ಮೊಂದಿಗೆ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ಅರೆಕಳ ಆಜಬ್ ಅವರು ಇದ್ದಾರೆ. ಮೂಡಿಗೆರೆ ತಾಲೂಕಿನ ನಿಡುವಾಳಿಯ ಶ್ರೀ ರಾಮೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ಶಿವರಾತ್ರಿ ಪ್ರಯುಕ್ತ ವಿಶೇಷ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವರು ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಅವರನ್ನು ಮಾತಾಡ್ತಾ ಇದೆ. ಬನ್ನಿ ಅವರ ಮಾತುಗಳಿಗೆ ಕಿವಿಯಾಗೋಣ. ಸರ್ ನಮಸ್ತೆ. ಶಾಲೆಯ ಮೆಟ್ಟಿಲನ್ನೇ ಹತ್ತೇ ಇದ್ರೂ ಕೂಡ ನೀವು ವಿದ್ಯಾರ್ಥಿಗಳಿಗಾಗಿ ಒಂದು ಶಾಲೆಯನ್ನು ಕಟ್ಟಬೇಕು ಅಂತ ಯಾಕೆ ಅನಿಸ್ತು? ಸರ್, ನಾನು ಬಾಲ ಬಡತನಲ್ಲಿ ಹುಟ್ಟಿ ಬೆಳೆದವನು. ನನ್ನ ತಾಯಿ ಬತ್ತ ಹೋಗಬೇಕಿತ್ತು. 1955 ನನ್ನ ಜೀವನ ಆಗಿರ್ಬೋದು ಅಂದಾಜು ಪಟ್ಟಿಯಲ್ಲಿ. ತಾಯಿ ಬಡ, ತಂದೆ ಕೂಡ ಬಡವರು. ತಾಯಿ ಬತ್ತ ಹೋಗಬೇಕು. ಆಗ ನನಗೆ 1974 ಜುಲೈ 26 ಒಂದು ದೊಡ್ಡ ನೆರೆ ಬಂತು. ನಮ್ಮ ಅರೆಕಲ್ ಎಲ್ಲ ಮಂಗಳೂರು ಜಿಲ್ಲೆಯಲ್ಲಿ ನೆರೆ ಬಂತು. ಆ ನೆರೆದಲ್ಲಿ ನನ್ನ ಒಂದು ಮೊಲಿ ಮನೆ ಇತ್ತು. ತಂದೆ ತಾಯಿಯೆಲ್ಲ ಮಾಡಿಕೊಟ್ಟು ಸೆಟ್ನವರ ಭೂಮಿ ಹುಟ್ಟಿ ಬೆಳೆದವನು. ಆ ಮನೆ ಮಟ್ಟೆಲ್ಲ ಕಚ್ಕೊಂಡೋಯ್ತು. ಆ ಮನೆ ಮಟ್ಟಿ ಕಂಡುಕೊಂಡು 1974 ಜುಲೈ 26 ಶುಕ್ರವಾರ ನೆನಪುಕೊಂಡು ಇದು 50 ವರ್ಷ 70 ವರ್ಷ ಮುಂದಿನ 50 ವರ್ಷ ಮುಂದಿನ ಕತೆ. ಆ ನಂತರ ನಮಗೆ ನಮ್ಮ ಆ ಮನೆ ಮಟ್ಟೆಲ್ಲ ಬಡಿಯುವ ಆಗ ಸೆಟ್ನವರ ಮನೆಯಲ್ಲಿ ಬಿಟ್ಕೊಂಡು ಒಂದು 3 ಸಾಲ ಇತ್ತು, ಬಿಟ್ಟಿದೆ. 1970ರಲ್ಲಿ ನನ್ನ ಕ್ಷೇತ್ರದ ಶಾಸಕರು ಇ ಟಿ ಪರಿದನ್ ಆಗಿನ MLA ಗೊತ್ತಿರ್ಬೋದು. ಈಗ ಪೀಕರ್ ಅವ್ರ ತಂದೆ ಇ ಟಿ ಖಾದರ್ ಅವ್ರ ತಂದೆ ಆಗನೇ ಇ ಟಿ ಪರಿದವರು MLA. ಆಗ ನಮಗೆ ಎಲ್ಲರಿಗೂ ಒಂದೊಂದು ಸ್ಥಳದಲ್ಲಿ ಅರೆಕಲ ನೀಪಟ್ಟು ಒಂದು ಗುಡ್ಡೆ ಪ್ರದೇಶದಲ್ಲಿ ಎಲ್ಲ ನಮ್ಮ ಬಡವರಿಗೆ 1 ಎಕರೆ ಸ್ಥಳ ಕೊಟ್ಟಿದ್ದು. ಅರೆಕಲ ಒಂದು ನೀಪಟ್ಟು ಪರಿಸರದಲ್ಲಿ ಈಗ 99 ರೂಪಾಯಿ ಕಟ್ಟಲಿಕ್ಕೆ ಈಗ ಒಂದು ಲಕ್ಷಾಂತರ ಕೋಟಿಗೆ ವ್ಯಾಪಾರ ಮಾಡಿ ಬೆಲೆ ಬರ್ತದೆ. 1 ಎಕರೆ ಜಾಗಿ 99 ರೂಪಾಯಿ ಕಟ್ಟಿ ಆಗ 100 ಮಂದಿ ಕೊಟ್ಟಿದ್ರು. ಅದರಲ್ಲಿ ನನ್ನ ತಂದೆ ಕೂಡ 1 ಎಕರೆ ಜಾಗ ಕೊಟ್ಟಿದ್ರು. ನಾವು ಅದರಲ್ಲಿ 6 ಮಂದಿ. ಆಗ 76ರಲ್ಲಿ ಆ ಸಂದರ್ಭ 70ರಲ್ಲಿ ನೆರೆ ಬಂದು ಹೋದ ನಂತರ ನಮಗೆ ಮನೆ ಚೇಂಜ್ ಹಾಕಲಿಕ್ಕೆ ಬಂತು. ಆಗ ಅರೆಕಲ ನೀಪಟ್ಟು ಒಂದು ಇದೇ ಪರಿದವರ 72ರಲ್ಲಿ ಕೊಟ್ಟ ಸ್ಥಳದಲ್ಲಿ 1 ಎಕರೆ ಸ್ಥಳ ನಾವು ಸಣ್ಣ ಮನೆ ಮಾಡಿ ಕೊಟ್ಟು. ಆಗ ನಾನು 16-18 ವರ್ಷ, ಬಟ್ಟೆ ಇರಲಿಲ್ಲ, ತಂದೆ ಇದಿರಲಿಲ್ಲ ಅಂತ ಆಯಿತು. ಆಗ ನನ್ನ ಕನಸು ಕಾಣ್ತು. ಹೇಗೆಂದರೆ ಮಂಗಳೂರಲ್ಲಿ ಹತ್ತಿರ ಬರ್ತಾಯಿದ್ದು ಕೋಣಾಜಿ ನಡ್ಕೊಂಡು ಹೋಗಿ ಮಂಗಳೂರು ಹೋಗ್ತಾಗ ಒಂದು ಮಾರ್ಕೆಟಿಗೆ ಹೋಗಿ ಯಾರ ಹತ್ರ ಒಂದು ಕಿಟ್ಲೆ ಹಣ್ಣು ಸಾಲ ತಗೊಂಡು ಓಡಾಡೋ ನನ್ನ ಕನಸಿತ್ತು. ಆಗ ಏನು ಮತ್ತು ಸೆಂಟ್ರಲ್ ಮಾರ್ಕೆಟ್ ಒಂದು ವಿಶಾಖಾಜಿಯಿಂದ 1 ಕೂರ ಸಾಲ ತಗೊಂಡು ನಾನು ಓಡಾಡೋ ಮನಸ್ಸು. ಆಗ KG ಲೆಕ್ಕ ಅಲ್ಲ, ಡಜನ್ ಲೆಕ್ಕ ಹೇಳ್ತೇನೆ. ಆಗ ಬಸ್ ಸ್ಟ್ಯಾಂಡಲ್ಲಿ ಹಂಪನಕಟ್ಟೆ ಬಸ್ಸಿಂದ ಕೆರೆ ಮುಂಬೈ ಬಸ್ಸು ಬೇರೆ ಬೇರೆ ಬಸ್ ಇತ್ತು. ಆಗ ನನ್ನ ಕನಸು ಕಾಣೋ 4-5 ವಾರ ಇರುವಾಗ ಒಮ್ಮಚಿಂತ ಕೇಳೊಂದು ಇತ್ತು. ಆಗ ಭಾಳ ಮುಜಿಂಗಾರ ಆದೆ ನಾನು. ಆ ಸಂದರ್ಭದಲ್ಲಿ ನನ್ನ ಅಕ್ಕಪಕ್ಕದ ಇದ್ದವರು ಆಗ ಇದು 50 ವರ್ಷನ 35-40 ವರ್ಷದ ಮುಂದಿನ ಕತೆ. ಭಾಳ ಮುಜಿಂಗಾರ ಆದೆ ನನಗೆ. ಆ ಮುಜಿಂಗಾರಲ್ಲಿ ನನ್ನ ಇಂಗ್ಲೀಷ್ನಲ್ಲಿ ಕೇಳಿಗೂ ನನಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಅಂಥೊಂದು ಪರಿಸ್ಥಿತಿ ಇತ್ತು. ಇದು 95ವರೆಗೆ ನನಗೆ ಮದುವೆ ಆಯಿತು, 3 ಮಕ್ಕಳಾಯಿತು.
ಮತ್ತು ನನಗೆ ನಮ್ಮ ಅರಕಲ ನವರತ್ತುಲ್ ಮದ್ರಸಲ್ಲಿ ಕೋಸಿ ಅಧಿಕಾರಿ ಮಾಡಿಕೊಂಡೆ ನನ್ನ ಕಷ್ಟದ ಜೀವನ. ಅದರಲ್ಲಿ ನನ್ನ ಮಗಳಲ್ಲಿ ಶಾಲೆ ಇತ್ತು, ಮದ್ರಸದಲ್ಲಿ ಕೋಸಿ ಅಧಿಕಾರಿ ಮದ್ರಸೆ ಬೇಕಿತ್ತು. ಅದರಲ್ಲಿ ನನ್ನ ವಿದ್ಯಾಭ್ಯಾಸ ಇಲ್ಲ, ಆದರೆ ಮುಂದೆ ಹೋಗೋ ಒಂದು ಕನಸು ಕಂಡೆ ಇದೇ ಕಿಟ್ಲಾನಿ ವ್ಯಾಪಾರಕ್ಕೆ. ಆಗ ಪುನಃ ನಾನು ಏನು ಗೊತ್ತಾ, ಈ 78ರಲ್ಲಿ ಕನಸು ಕಾಣಲಿಲ್ಲ. ಅದು ನಮ್ಮೊಂದು ಸರ್ಕಾರಿ ಶಾಲೆಯಲ್ಲೂ ಉಂಟು, ನಾನು ಮನವಿ ಮಾಡಿದ್ದೇನೆ ET ಪರೀದರ ಹತ್ರ. ಆಗ 2000 ಇಸ್ವಿಯಲ್ಲಿ ಜೂನ್ 17 ತಾರೀಕು ನಮ್ಮ ಒಂದು ಮದ್ರಸದಲ್ಲಿ 28 ಮಕ್ಕಳು ರೌಲತುಲ್ ಮದ್ರಸದಲ್ಲಿ ನಾವು ಕೋಸಿಗೆ ಅಧಿಕಾರಿ ಆಗಿದೆ. ಆ ಮದ್ರಸದಲ್ಲಿ ಸ್ಥಾಪನೆ ಮಾಡಿಕೊಟ್ರು ET ಪರೀದರು. 28 ಮಕ್ಕಳನ್ನು ಸ್ಥಾಪನೆ ಮಾಡಿಕೊಟ್ಟ. ಈಗ 24 ವರ್ಷ ದಾಟಿ ಹೋಯಿತು. ಈಗ ನಾನು ಮಾಧ್ಯಮ ಹತ್ರ ನಿಂತು ಮಲ್ಕೊಂಡು ಆಗ ಕನಸು ಕಾಣಲಿಲ್ಲ, ಸರ್ಕಾರಿ ಶಾಲೆ ಬೇಕು, ಸಫಲ ಮಾಡಿದ್ದೇನೆ. ಸರ್ಕಾರಿ ಶಾಲೆನ ಮಂಜುನಾಥ ET ಪರೀದರ್ ಮಾಡೋದು. ಈ ನಂತರ ನಾನು ಮುಂದೆ ಹೋಗಿದ್ದೇನೆ. ಆದಾಗ 2001ರಲ್ಲಿ 28 ಮಕ್ಕಳು ಶಾಲೆ ಸ್ಥಾಪನೆ ಮಾಡಿ ಸರ್. 2001ರಲ್ಲಿ ಒಂದು ಕಾನೂನಿ ಬಾಜಿ ಬಂತು. ಯಾರು ಮಕ್ಕಳಿದ್ದರೆ STMC ಆಗೊಂದು ಇದು ಒಂದು ನಿರ್ಣಯ ಬಂತು, ಸರ್ವಣ ಶಿಕ್ಷಣ ಅಭಿಯಾನ. ಆಗ ಪರೀದವರು ನನಗೆ ಈ ಬಡವನ್ನು STMC ಡೆವಲಪ್ಮೆಂಟ್ ಮಾಡಿ ಅಧ್ಯಕ್ಷರು ಮಾಡಿಬಿಟ್ರು. ಆಗ ಕಣ್ಣನಿದ್ದೆ ಒಂದು ಚಾಕು ಬಾಕ್ಸ್ ಕೊಡೋ ಸಾಧ್ಯ ಇಲ್ಲ, STMC ಆದರೆ ಏನು ಮಾಡಬೇಕು. ಆಗ ನನಗೆ ಈ ಪರೀದವರು ಲೆಟ್ರ್ ಕೊಟ್ಟರು, ನೀನು ಏನಾದರೂ ಎಲ್ಲಿ ಜಾಗ ಹುಡುಕು, ಏನಾದರೂ ನಿಮಗೆ ಸಹಾಯ ಮಾಡ್ತಾ ಪರೀದವ್ರು ಲೆಟ್ರು. ಆಗ 2001ರಲ್ಲಿ 40 ಸೆನ್ಸ್ ಸಾಲಕ್ಕೆ ನಾನು ಕೈ ಹಾಕಿದ್ದೇನೆ. ಆಗ ನಾನು ಕೇಳಿದೆ ಯಾರಿಗೆ, ದರ್ಗಾದಲ್ಲಿ ಮಂಗಳೂರಿನ ಕಿಟ್ನಾನಿ ವ್ಯಾಪಾರ ಮಾಡುವಾಗ ಒಂದು ದರ್ಗದ ಕೈ ಕೇಳಿದ್ದೇನೆ. ಹಾಗೆ ಸಾಪಿ ಸೆಮ್ಮನಾಡು ಮಂಗಳೂರು ಕಮಿಷನ್ ಆಫೀಸ್ ಪಕ್ಕದಲ್ಲಿ ಸಾಪಿ ಸೆಮ್ಮನಾಡು ಒಂದು ದರ್ಗ ಇದೆ. ಆ ದರ್ಗದಿಂದ 5,000 ಅರಕೆ ಬಂದ ಹಣ ಕೊಟ್ಟರು ನನ್ನ ಕೈಯಲ್ಲಿ. ಆ ಅರಕೆ ಬಂದ ಹಣ ಕೊಟ್ಟು ನನಗೆ ಹೆಚ್ಚೆಚ್ಚು ಕುഞ്ഞാമದ ಮಂಗಳೂರು ದೊಡ್ಡ ಉದ್ಯಮಿ ಇದ್ದಾರೆ, ಅವರು ಒಂದು 5,000 ಕೊಟ್ಟು. ಆಗ 41 ಸೆನ್ಸ್ ಸಾಲಕ್ಕೆ ನಾನು ಕೈ ಹಾಕಿದ್ದೆ. ಒಂದು ಸರ್ಕಾರಿ ಭೂಮಿ ಇದ್ದವನು ಲೆಟ್ರ್ ಕೊಟ್ಟರು ಪರೀದವರು, ಯಾರು ಬಿಟ್ಟು ಕೊಡಲಿಲ್ಲ. 41 ಸೆನ್ಸ್ ಸಾಲಗೆ 51,000 ಅಕ್ಲ್ಮಂಡ್ ಮದ್ರಸದಲ್ಲಿ. ಆಗ 10,000 ಕೊಟ್ಟು ನಾನು ಮುಂದೆ ಆಗಿದ್ದೇನೆ. ಮತ್ತು ನನಗೆ ಒಂದು ಅವಕಾಶ ಸಿಕ್ತು. ಅದೇ ವರ್ಷ 2001ರಲ್ಲಿ ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿ ET ಪರೀದವರು ಸೇತುವೆ ಆನಂದ ಇದ್ದರು. ನನಗೆ ಸಹಾಯ ಸಹಕಾರ ಸ್ವಲ್ಪ ಕೊಡ್ತಾ ಬಂದರು, ಸಾಲ ಇತ್ತು. ಆಗ 2003 2004ರಲ್ಲಿ ಒಬ್ಬನು IAS ಅಧಿಕಾರಿ ಇದ್ದರು, ಇದು ಚುಟ್ಕದಲ್ಲಿ ಶಿವಾನಂದ ಮೂರ್ತಿಯನ್ನು ಮಂಗಳೂರು IAS ಜಿಲ್ಲಾ ಪಂಚಾಯತಿ. ಆಗ ನನ್ನನ್ನು ಒಂದು ಪತ್ರಕರ್ತ ಪರಿಚಯ ಮಾಡಿಕೊಟ್ರು. ಅವರು ಯಾರು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪತ್ರಕರ್ತರು ಶಿವಾನಂದ ಮೂರ್ತಿ ಎಂದು ಒಂದು IAS ಅಧಿಕಾರಿ, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯಾಧಿಕಾರಿ. 2004 ಸೆಪ್ಟೆಂಬರ್ 16 ತಾರೀಕಿಗೆ ಶಿವಾನಂದ ಮೂರ್ತಿ ಗುರುಪ್ಪು ಬಾಲೆಪೂಣಿ ಒಬ್ಬ ಪತ್ರಕರ್ತ ಪರಿಚಯ ಮಾಡಿಕೊ. ಆಗ ವಿಜಯ ಕನ್ನಡ ಯೋಗೇಶ್ವರರು, ಹಿರಣ್ಯ ಅಂಕರು, ಲ್ಯಾನ್ಸಿ ಬಿಟ್ಟು 4 ಮಂದಿ ಮಾಡುವಾಗ ನನ್ನ ಮನೆಯಲ್ಲಿ ಒಂದು ಕುಸ್ಸು ಕೂಡ ಇರಲಿಲ್ಲ ಅಂಥದ್ದು. ಆಗ ನನ್ನ ಮನೆಗೆ ಬಂದರು. ಮರು ದಿವಸ ಶಾಲೆ ನೋಡಿದರು. 2013ರಲ್ಲಿ 2004 ಸೆಪ್ಟೆಂಬರ್ 13ರಲ್ಲಿ ನನ್ನ ಮನೆಗೆ ಬಂದಿವರು, ಶಾಲೆ ನೋಡಿದರು. ಮರು ದಿವಸ ಒಂದು ಲೇಖನ ಕೊಟ್ಟರು, ಕಿತ್ತಲೆ ಬುಟ್ಟಿಯಲ್ಲಿ ಅರಿದರೆ ಅಕ್ಷರ ಕನಸು. ಪತ್ರಕರ್ತ ಗುರಪ್ಪ ಬಾಲೆ ಬೆಳಕು ತಂದರು. ಅದರಲ್ಲಿ ನನಗೆ ಭಾಳ ಪ್ರಯೋಜನ ಇತ್ತು. ಅದೇ ವರ್ಷ ಜಿಲ್ಲಾ ರಾಜ್ಯೋತ್ಸವ ಕೊಟ್ಟರು. ಅದರಲ್ಲಿ 2004ರಲ್ಲಿ ಮತ್ತೊಂದು ನನಗೆ ಮೆಸೇಜ್ ಬಂತು, ದೇಶದಲ್ಲಿ ಕನ್ನಡ ಪಬ್ಬದ ವರ್ಷದ ವ್ಯಕ್ತಿ 2004ರಲ್ಲಿ ಫಸ್ಟ್ಗೆ ಮಂಗಳೂರು ಜಿಲ್ಲೆಯಲ್ಲಿ ನನ್ನ ರಂಗನಾಥ್ ಅವರು ಕನ್ನಡ ಪಬ್ಬದ ಆಡಿಟರ್ ಆಗಿದ್ದು ನನ್ನ ಮನೆಗೆ ಬಂದು ನನಗೆ 1,00,000 ರೂಪಾಯಿ ಸರ್ಕಾರಿ ಶಾಲೆ ಸಹಾಯ ಕೂಡ ಸಿಕ್ಕಿತು. ಮತ್ತು ನಾನು ಮುಂದೆ ಹೋಗ್ತೆ, ಸಾಲೆಲ್ಲ ಬಿಟ್ಟು ಸರ್ಕಾರಿ ಶಾಲೆ ಡೆವಲಪ್ಮೆಂಟ್ ಆಯಿತು. ಬೇರೆ ಬೇರೆ ಜನ ನನಗೆ ಸಹಾಯ ಕೊಟ್ಟರು. 2006ರಲ್ಲಿ ರಾಜ್ಯಪಾಲರ ಶಾಕೂಟದಲ್ಲಿ ನನ್ನ ಸೆಟ್ ಹಾಕು ನಿಂತು. ಜಿಲ್ಲಾಧಿಕಾರಿ ಮೈಸೂರು ಶಾಲೆ ಬೇಟಿಕು, ಕರ್ನಾಟಕ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಇಂಥ ಬ್ಯಾಂಕ್ ನನಗೆ ತುಂಬ ಸಹಾಯ ಬೇಕು. 2013ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ರಾಜ್ಯೋತ್ಸವ ಕೊಟ್ಟು ಅದರಲ್ಲಿ 1 ಲಕ್ಷ ಇತ್ತು, ಒಂದು ಪದಕ ಕೂಡ ಇತ್ತು. ಕೊನೆ ಪಕ್ಷಕ್ಕೆ ನಾನು ಮುಂದೆ ಐತೆ. ನನಗೆ 2008ರಲ್ಲಿ CNI ಬ್ಯಾಂಡ್ ಕೊಟ್ಟು 5 ಲಕ್ಷ ಇತ್ತು. ಅದನ್ನೆಲ್ಲ ಸೇರಿಕೊಂಡು ಎಣಪೆ ಅದೆಲ್ಲ ಕೊಂಚಾಗಿ ನನಗೆ 3 ಲಕ್ಷ ಕೊಟ್ಟು 1 ಎಕರೆ 33 ಸೆನ್ಸ್ ಸ್ಥಳ ಕಾಡಿ ಬೇಡಿ ಮಾಡಿದ್ದೇನೆ. ಸರ್ಕಾರಿ ಶಾಲೆ, ಹೈಸ್ಕೂಲ್ ಸ್ಯಾಂಕ್ಷನ್ ಆಯಿತು, ಇದು ಎಲ್ಲ ಆಯಿತು. ಆದರೆ ಈಗ 2020 ಇದರಲ್ಲಿ ದೇಶದ ಕೇಂದ್ರದ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಯವರು, ರಾಷ್ಟ್ರಪತಿಯವರು ಇವತ್ತು ಪದ್ಮಶ್ರೀ ನನಗೆ ಕೊಟ್ಟರು. ಆ ನಂತರ ನನ್ನ ಜಿಲ್ಲೆಯಿಂದ ಸನ್ಮಾನ್ಯ ಜಿಲ್ಲಾಧಿಕಾರಿ ಡೆಲ್ಲಿಯಿಂದ ಅಲ್ಲಿ ಕಳಿಸಿದ್ರು.
ಲೋಕಸಭೆ ಸದಸ್ಯರು ಸನ್ಮಾನ್ಯ ಲಲಿತ್ ಕುಮಾರ್ ಕಟೀಲ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಇಂಥವನ್ನು ಅಲ್ಲಿಂದ ಡೆಲ್ಲಿ ಖರ್ಚು ಇಂಥದ್ದೆಲ್ಲ ಸಿಕ್ಕಿತ್ತು. ಒಂದು 50 ಲಕ್ಷವರೆಗೆ ನನಗೆ ಸರ್ಕಾರಿ ಶಾಲೆ ಸಹಾಯ ಸಹಕಾರ ಸಿಕ್ಕಿತ್ತು. ಇವತ್ತು ನಾನು ಹೆಮ್ಮೆ ಆಗ್ತದೆ. ಇವತ್ತು ನಾನು ಯಾರನ್ನು ನೋಡಲಿಲ್ಲ, ನನ್ನನ್ನು ಇವತ್ತು ಕೊಟ್ಟಿಗೆರೆ ಒಂದು ಪ್ರದೇಶದಲ್ಲಿ ನನ್ನ ಸ್ನೇಹಿತರು ಒಂದು ಕರ್ಕೊಂಡು ಬಂದಿದ್ದರು. ಇವತ್ತೊಂದು ಪ್ರೋಗ್ರಾಮಲ್ಲಿ ಪಾಲ್ಗೊಳ್ಳಿತ್ತು. ಅವರ ಪ್ರೋಗ್ರಾಮ್ ಇಸ್ಕೊಂಡು ನಾನು ಮಂಗಳೂರು ಹೋಗ್ತಾ ಇದ್ದೇನೆ. ಆದರೆ ಒಂದು ಈ ಸಂದರ್ಭದಲ್ಲಿ ಮಾಧ್ಯಮ ನನ್ನ ಕೊಟ್ಟ ಕೊಡುಗೆ ಅಪಾರ. ಎಲ್ಲರೂ ನಾನು ತಲೆಬಾಗಿಸಿ ನಡುವ ಆಯ್ತಿತ್ತು. ಈಗ ತಲೆಬಾಗಿ ಎಲ್ಲರೂ ನನ್ನ ಸ್ನೇಹಿತರು ಕರೆಯುತ್ತಾರೆ. ತುಂಬ ಸಂತೋಷ. ಮಾಧ್ಯಮ ಮಿತ್ರರು ಸೇರಿದ್ದಕ್ಕೆ ನಾನು ಕೊಟ್ಟಿಗೆರೆ ಈ ಪತ್ರಕರ್ತರ ಸಂಘ ಎಲ್ಲ ನನ್ನ ಸ್ನೇಹಿತರು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಪ್ರಶ್ನೆ, ನೀವು ಪದ್ಮಶ್ರೀ ನಿಮಗೆ ಪ್ರಶಸ್ತಿ ಬಂದಾಗ ನೀವು ಸೊಸೈಟಿಯ ಅಕ್ಕಿಯ ಸಾಲಿನಲ್ಲಿ ಹೌದು ಹೌದು ಹೌದು, ನಿಜ ನಿಜ ಹೇಗೆ ಅನಿಸ್ತು ಅದು? ಸರ್ ನಿಜ ನಿಜ ಅದು ಹೇಳುವುದು ತುಂಬ ಇತ್ತು, ತುಂಬ ಇತ್ತು. ಯಾಕೆಂದರೆ ನನ್ನ ಮನೆಗೆ 2020 ಜನವರಿ 25 ಬೆಳಿಗ್ಗೆ ನನ್ನ ಮನೆಗೆ ಒಂದು ಪುಣ್ಯಾತ್ಮ ಬಂದರು. ಮಂಗಳೂರಲ್ಲಿ ಪತ್ರಕರ್ತರ ಒಂದು ಎಡಿಟರ್ ಅಬ್ದುಲ್ ರೌಫ್ ಕುತ್ತಿಗೆ, ಸಲಾಂ ಕುತ್ತಿಗೆ ಅವರು ಮಂಗಳೂರು ಪತ್ರಕರ್ತರ ಮಂಗಳೂರಲ್ಲಿ ಭಾಳ ಇದಿದ್ದಾರೆ, ವಾರ್ತಾಭಾರತಿ ಇದ್ದಾರೆ. ಹಂಸಮಲ ಕರ್ಕೊಂಡು ಬೆಳಿಗ್ಗೆ 8 ಗಂಟೆ ನನ್ನ ಮನೆಗೆ ನಡ್ಕೊಂಡು ಬರೋದು. ನನಗೆ ಮನೆ ಕಿರ್ಸನ್ನ ಅವರು ಮಾಡಿಕೊಟ್ಟರು. ಸನ್ಮಾನ್ಯ ಲೋಕಸಭೆ ಸೇರಿಕೆ ನನ್ನ ಮನೆಗೆ MP ಅವರು ಬಂದಿದ್ದರು, ದಾರಿ ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ನನ್ನ ಮನೆಗೆ ನಡ್ಕೊಂಡು ಬಂದು ಬೆಳಿಗ್ಗೆ 8 ಗಂಟೆಗೆ ಶನಿವಾರ 2020 ಶನಿವಾರ 25 ಬೆಳಿಗ್ಗೆ. ಆಗ ಹೇಳಿ ಏನು ಕೇಳುವಾಗ ನಾನು ದಮ್ಮೆ ಇದು ಕೊಟ್ಟೆ. ಆಗ ನನ್ನ ಶಾಲೆ ನೋಡಿದರು. ಅದರ ನಂತರ ನನ್ನ ಕೈ ಬಿಟ್ಟರು ಅವರು, ನೀ ಶಾಲೆಗೆ ಹೋಗೋಣ. ಆಗ ಬೆಳಿಗ್ಗೆ 11 ಗಂಟೆ ಒಂದು ರೇಷನ್ ಅಂಗಡಿ ಕೀನಿದ್ದೇನೆ. ಶನಿವಾರ 2025 ಬೆಳಿಗ್ಗೆ 11 ಗಂಟೆ ರೇಷನ್ ಅಂಗಡಿ. ಆಗ ಒಂದು ಡೆಲ್ಲಿಯಿಂದ ಇದೇ ಮೊಬೈಲ್ ಫೋನ್ ಬಂತು, ಅಜಬ್ಬಾಯ್ ಅಂತ. ನನಗೆ ಹಿಂದಿಯಲ್ಲಿ ಮಾತಾಡಲಿಕ್ಕೆ ಗೊತ್ತಿರಲಾದ ನಾನು ಬಾಸ್ ಅಂತ ಇದ್ದರೆ ಫೋನನ್ನು ಬರ್ಕೊಟ್ಟು ಅವನಿಗೆ ಪದ್ಮಶ್ರೀ ರೆಕ್ಲಮೆಂಟ್ ಏನಾದಾಗ ಅವ್ರು ಫೋನ್ ಇಟ್ಟುಬಿಟ್ರು. ಮರುದಿವಸ ನನ್ನನ್ನು ಗೊತ್ತಿಲ್ಲ ನನಗೆ, ಮತ್ತು ಫೋನ್ ಅವರು ಮಾತಾಡಲೇ ಇಲ್ಲ. ಅಬ್ಬಾಸ್ ಅಂತ ಎಲ್ಲ ನನ್ನ ತಿರುಗಿಸ್ಕೊಟ್ರು. ನೀವು ಪದ್ಮಶ್ರೀ ಕೊಟ್ಟರು ಅಂತ. 5 ಗಂಟೆ ನಾನು ಮತ್ತೆ ಹೋದೆ. ಮತ್ತು ಜಿಲ್ಲಾ ಕೇಂದ್ರ ನನ್ನ ಇಂದು ಮೇಡಮ್ ಇದ್ದರು ಡೈರೆಕ್ಟಾಗಿ. ಆಗ ಜಿಲ್ಲಾಧಿಕಾರಿ ಆಗಿದ್ದರು ಮಂಗಳೂರಿನಲ್ಲಿ. ಆಗ ನೀವು ಮಂಗಳೂರು ಬರಬೇಕು ಅಂತ ಬೆಳಿಗ್ಗೆ ಹೇಳಿದರು. ಆಗ ಮಂಗಳೂರು ಹೋಗಿ ಕೋಟೆ ಶ್ರೀನಿವಾಸ ಪೂಜಾರಿ ಸನ್ಮಾನ ಮಾಡಿ ನನ್ನನ್ನು ಬಿಟ್ಟರು. ಮತ್ತು 2022ರಲ್ಲಿ ದೇಶದ ಪ್ರಧಾನಮಂತ್ರಿ ಹತ್ತಿರ ಇದ್ದರು, ರಾಷ್ಟ್ರಪತಿಯವರು ಪದ್ಮಶ್ರೀ ಕೊಟ್ಟು ನನಗೆ ಸನ್ಮಾನ ಮಾಡಿ ಇವತ್ತು ಹೆಮ್ಮೆ ಆಗ್ತದೆ, ಸಂತೋಷ ಆಗ್ತದೆ. ಕಿತ್ತಳೆ ಹಣ್ಣಿನ ಬುಟ್ಟಿಯಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದ, ಕಿತ್ತಳೆ ಹಣ್ಣಿನ ಬುಟ್ಟಿನಲ್ಲಿ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡೆಯುವಂತಾಗಿದ್ದು ನಿಜವಾಗಿಯೂ ಒಂದು ಸ್ಫೂರ್ತಿದಾಯಕವಾದ ಕತೆ. ಆಜಬ್ಬ ಅವರಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಆರೋಗ್ಯ, ಆಯುಷ್ಯ ಮತ್ತು ಎಲ್ಲವನ್ನ ಕೊಟ್ಟು ದೇವರು ಅನುಗ್ರಹಿಸಲಿ ಅಂತ ಕೇಳ್ಕೊಡ್ತೀನಿ. ನಮಸ್ಕಾರ. ಕಿತ್ತಳೆ ಬುಟ್ಟಿಯಲ್ಲಿ ಅರಿದರ ಅಕ್ಷರ ಕನಸು. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತನೇ. ಇನ್ಸ್ಟಂಟ್ ಗೀಸರ್, ಪೋರ್ಟಬಲ್ ವಾಷಿಂಗ್ ಮೆಷಿನ್, ಪ್ರೆಷರ್ ವಾಷರ್, ವ್ಯಾಕ್ಯೂಮ್ ಕ್ಲೀನರ್, ಬುಲೆಟ್ ಮಿಕ್ಸರ್, ಫ್ಲೋರ್ ಮಿಲ್ಲಿಂಗ್ ಮೆಷಿನ್ ಹಾಗೂ ಇನ್ನೂ ಹಲವು ಗೃಹೋಪಯೋಗಿ ವಸ್ತುಗಳು ಲಭ್ಯ. ಸಂಪರ್ಕಿಸಿ MS ಮಾರ್ಕೆಟಿಂಗ್, ಬಸವನಹಳ್ಳಿ ಮುಖ್ಯ ರಸ್ತೆ, ಅರಳಿಮರ ದೇವಸ್ಥಾನದ ಸಮೀಪ, ಚಿಕ್ಕಮಗಳೂರು. ಮೊಬೈಲ್ ನಂಬರ್ 9030397733 ಅಥವಾ 8088775388. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.